ಕಳೆದ ಒಂದು ವಾರದಿಂದ ನಿಮಗೆ ಹಲವಾರು ಫೈನಾನ್ಷಿಯಲ್ ಬ್ಯಾಂಕ್ಸ್ ಬಗ್ಗೆ ರಿಪೋರ್ಟ್ಗಳು ಬರ್ತಾಯಿದೆ. ಅದರಲ್ಲಿ ಪ್ರಮುಖವಾದದ್ದು ಕೋಟಕ್ ಮಹೇಂದ್ರ ಬ್ಯಾಂಕ್ ಲಿಮಿಟೆಡ್. ಕೋಟಕ್ ಮಹೇಂದ್ರ ಬ್ಯಾಂಕಿಗೆ 35A ರಿಸರ್ವ್ ಬ್ಯಾಂಕ್ ಅವರು ನೋಟಿಸ್ ಕೊಟ್ಟಿದ್ದಾರೆ. ನಿಮ್ಮ ಬ್ಯಾಂಕಿನಲ್ಲಿ ಈ ರೀತಿ ಆಗ್ತಾ ಇದೆ, ಅದಕ್ಕೋಸ್ಕರ ಹೊಸ ಅಕೌಂಟ್ಗಳನ್ನು ನೀವು ಕ್ರೆಡಿಟ್ ಕಾರ್ಡ್ ಇರ್ಬೋದು, ಆನ್ಲೈನ್ ಅಕೌಂಟ್ ಓಪನಿಂಗ್ ಇರ್ಬೋದು, ಇನ್ನಿತರ ಅಕೌಂಟ್ಗಳನ್ನು ನೀವು ಓಪನ್ ಮಾಡಬಾರ್ದು ಅಂತ ನೋಟಿಸ್ ಕೊಟ್ಟಿದ್ದಾರೆ. ಅದರಲ್ಲಿ ಅವ್ಯವಹಾರಗಳು ಆಗಿದೆ ಅಂತ ಹೇಳಿ ಇಂಟಿಮೇಟ್ ಮಾಡಿದ್ದಾರೆ. ಈ ಹಿಂದೆ ಸ್ವಲ್ಪ ದಿನ ಹಿಂದೆ MG ರೋಡ್ ಬ್ರ್ಯಾಂಚಿನಲ್ಲಿ 10 ಜನ ಎಂಪ್ಲಾಯೀಸು ಈ ಆನ್ಲೈನ್ ಫ್ರಾಡ್ ಏನಾಗಿದೆ ಆ ಅಕೌಂಟ್ಗಳನ್ನು ಮಾಡಿದ್ದಾರೆ ಅಂದ್ಬಿಟ್ಟು ಅವ್ರ ಮೇಲೆ FIR ಆಗಿ, ಜೊತೆಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರಿಗೆ ಖುದ್ದು ಹಾಜರಾಗಬೇಕು ಅಂತೇಳಿ ನೋಟಿಸ್ ಸಹ ಕೊಟ್ಟಿದ್ದಾರೆ. ನಿನ್ನೆ ಅಂದರೆ 2 ಡೇಸ್ ಬ್ಯಾಕು 1800 ಚಿಲ್ಲರೆ ಇದ್ದಂಥ ಶೇರ್ ವ್ಯಾಲ್ಯೂ ಇವತ್ತು 1600 ರೂಪಾಯಿಗೆ ಇಳಿದಿದೆ. ಇದರಿಂದ ಏನಾಗ್ತಿದೆ, ಶೇರ್ ಹೋಲ್ಡರ್ಸ್ಗಳಿಗೆ ತುಂಬ ಲಾಸ್ ಆಗ್ತಾ ಇದೆ. ಏನು ಬ್ಯಾಂಕಿನ ಮ್ಯಾನೇಜ್ಮೆಂಟಿನ ಆಡಳಿತ ಮಂಡಳಿ ಮಿಸ್ಮ್ಯಾನೇಜ್ಮೆಂಟ್ ಮಾಡ್ತಾ ಇದೆ, ಇದರಿಂದ ತುಂಬ ತೊಂದರೆ ಆಗ್ತಿದೆ ಶೇರ್ ಹೋಲ್ಡ್ರಿಗೆ, ಅವರಿಗೆ ಲಾಸ್ ಆಗ್ತಾ ಇದೆ. ಈ ಲಾಸ್ನ ಹೊಣೆ ಯಾರು ತೊಗೊತಾರೆ? ಮ್ಯಾನೇಜಿಂಗ್ ಡೈರೆಕ್ಟರ್ ತೊಗೊತಾರ ಅಥವಾ ಆಡಳಿತ ಸಿಬ್ಬಂದಿಗಳು ಯಾರ್ಯಾರಿದ್ದಾರೆ ಅವರೆಲ್ಲ ತೊಗೊತಾರ? ಈ ಹಿಂದೆ ಹಲವಾರು ಬಾರಿ ನಾನು ಸಹ ಸ್ವತಃ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರಿಗೆ ಲೆಟರ್ಗಳನ್ನು ಬರೆದಿದ್ದೆ. ಈ ರೀತಿ ಇಂತಿಂಥ ಡಿಪಾರ್ಟ್ಮೆಂಟ್ಗಳಲ್ಲಿ ಅವ್ಯವಹಾರಗಳು ನಡೀತಿದೆ, ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡಿ, ನೀವು ಬ್ಯಾಂಕ್ ಉದ್ಧಾರಕ್ಕೆ ಒಂದು ಸ್ವಲ್ಪ ಪ್ರಯತ್ನ ಪಡಿ ಅಂತ ಹೇಳಿದೆ. ಅದನ್ನೆಲ್ಲ ಲೆಟರ್ಗಳನ್ನು ಲಕ್ಷನೇ ಕೊಟ್ಟು ಏನು ಇನಿಷಿಯೇಟಿವೇ ತೊಗೊಳ್ಲಿಲ್ಲ. ಅದರ ಪರಿಣಾಮ ಇದು ಇವತ್ತು ಏನು ನಾವು ನೋಡ್ತಾ ಇದ್ದೀವಿ, ಇದು ಅದರ ಪರಿಣಾಮ. ಯಾವುದೇ ಆಗಲಿ ಬೆಂಕಿ ಇಲ್ಲದೆ ಹೊಗೆ ಬರೋದಿಲ್ಲ. ಆ ಉದ್ದೇಶದಿಂದ ಯಾರೇ ಏನೇ ಒಂದು ಇನ್ಫಾರ್ಮೇಷನ್ ಕೊಟ್ಟರೆ ಅದ್ರ ಬಗ್ಗೆ ಗಮನ ಹರಿಸ್ಬಿಟ್ಟು ಅದನ್ನು ಕೂಲಂಕುಷವಾಗಿ ತನಿಖೆ ಮಾಡಿಸ್ಬೇಕು. ಯಾವುದೇ ಒಂದು ಆಡಳಿತ ಮಂಡಳಿ ಆಗಿ ಯಾವುದೇ ಆಗಲಿ ಅದನ್ನು ಬಿಟ್ಬಿಟ್ಟು ಆ ಲೆಟ್ರನ್ನ ಕಸದ ಬುಟ್ಟಿಗೆ ಹಾಕಿದರೆ ಕೊನೆಗೆ ಈ ಗತಿ ಬರ್ತದೆ. 35A ನೋಟಿಸ್ ಬಂದರೆ ಎಷ್ಟು ಅವಮಾನ ಬ್ಯಾಂಕ್ ಮ್ಯಾನೇಜ್ಮೆಂಟ್ಗೆ, ಅದ್ರ ಜೊತೆಗೆ ಶೇರ್ ಹೋಲ್ಡರ್ಸ್ಗೆ ಎಷ್ಟು ಅವಮಾನ. ಇದಕ್ಕೆ ಸಂಬಂಧಪಟ್ಟಂಗೆ ಕಳೆದ 2-3 ವರ್ಷದಿಂದನೂ ನಾನು ಮಾಹಿತಿಗಳನ್ನು ಕೊಡ್ತಾ ಇದ್ದೆ, ಲೆಟ್ರನ್ನು ಬರೀತಾ ಇದ್ದೆ. ಆದರೆ ಯಾವುದೇ ಆಡಳಿತ ಮಂಡಳಿ ಇದ್ರ ಬಗ್ಗೆ ಗಮನ ಹರಿಸಲಿಲ್ಲ. ಇದ್ರ ಬಗ್ಗೆ ಏನು ಕೋಟಕ್ ಮಹೇಂದ್ರ ಬ್ಯಾಂಕಿನ ಟ್ರೇಡ್ ಯೂನಿಯನ್ ಇದೆ ನೋಡಿ, ಅವ್ರು ಏನು ಮಾಡ್ತಿದ್ದಾರೆ ಅಂತ ನನಗೆ ಆಶ್ಚರ್ಯ ಆಗ್ತಿದೆ. ಅವರು ಇದ್ರ ಬಗ್ಗೆ ಅವ್ರ ಗಮನಕ್ಕೆ ಬಂದ್ರೂ ಸುಮ್ಮನೆ ಕೂತ್ಬಿಟ್ಟಿದ್ದಾರೆ. ಏನು ಮ್ಯಾನೇಜ್ಮೆಂಟ್ ಅವ್ರು ಏನೇ ಮಾಡ್ತಿದ್ರು ಅದ್ರ ಬಗ್ಗೆ ಗಮನ ಹರಿಸಿ ಅವ್ರ ಲೆಟ್ರ್ ಬರೀಬೇಕಾಗಿತ್ತು ಟ್ರೇಡ್ ಯೂನಿಯನ್ನವರು. ಇದರಿಂದ ಏನಾಗ್ತಿದೆ, ಟ್ರೇಡ್ ಯೂನಿಯನ್ಗಳು ಎಲ್ಲೋ ಒಂದು ಕಡೆ ಮ್ಯಾನೇಜ್ಮೆಂಟ್ ಜೊತೆ ಶಾಮೀಲಾಗ್ತಿದ್ದಾರೆ ಅಂತ ಹೇಳಿ ಜನಕ್ಕೆ ಆಭಾಸ ಆಗ್ತಾಯಿದೆ. ಆ ಉದ್ದೇಶದಿಂದ ನಾನು ಮ್ಯಾನೇಜ್ಮೆಂಟ್ಗೆ, ಕೋಟಕ್ ಮಹೇಂದ್ರ ಮ್ಯಾನೇಜ್ಮೆಂಟ್ಗೆ ನಾನು ಹೇಳೋದೇನು ಅಂದರೆ, ಇನ್ನು ಮುಂದಕ್ಕಾದರೂ ಯಾರು ಏನೇ ಇನ್ಫಾರ್ಮೇಷನ್ ಕೊಟ್ಟರು ನೀವು ಅದನ್ನು ಲಕ್ಷ್ಯ ಕೊಟ್ಟು ಕೇಳಿ, ಅದ್ರ ಬಗ್ಗೆ ತನಿಖೆ ಮಾಡಿಸ್ಬಿಟ್ಟು ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊಳ್ಳಿ. ಒಂದೇ ಡಿಪಾರ್ಟ್ಮೆಂಟಲ್ಲಿ ಒಬ್ಬ ವ್ಯಕ್ತಿ ಭಾಳ ದಿವಸದಿಂದ ಇದ್ದಾನೆ ಅಂದರೆ ಅನುಮಾನ ಬರ್ತದೆ. ಅದಕ್ಕೋಸ್ಕರನೇ ಗೌರ್ಮೆಂಟ್ಗಳು ಏನು ಮಾಡ್ತದೆ, ಒಬ್ಬ ವ್ಯಕ್ತಿನ 3 ವರ್ಷದ ಮೇಲ್ಗಡೆ ಒಂದು ಡಿಪಾರ್ಟ್ಮೆಂಟಲ್ಲಿ ಇಡೋದಿಲ್ಲ, ಅವ್ರನ್ನ ಚೇಂಜ್ ಮಾಡ್ತಾ ಇರ್ತಾರೆ. ಹಾಗೆ ನೀವು ಚೇಂಜ್ ಮಾಡ್ತಾ ಇರೋದನ್ನು ಕಲಿತುಬಿಟ್ಟು ಒಳ್ಳೆ ಡಿವಿಡೆಂಡ್ ಕೊಡೋ ಹಾಗೆ ಬ್ಯಾಂಕಿಗೆ ಒಳ್ಳೆ ನೇಮ್ ಬರೋ ಹಾಗೆ ಮಾಡಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ. ನಮಸ್ಕಾರ.